ಬಸವಣ್ಣವ್ರು ಹೇಳ್ತಾರೆ, ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು. ಇಲ್ಲೆಲ್ಲ ಈ ಬೆಳಕ, ಈ ಭಕ್ತಿಯ ಬೆಳಕು, ಸದ್ಭಾವ, ಸದ್ಭಕ್ತಿ ನೋಡ್ರಿ ನಿಮ್ಮನ್ನೆಲ್ಲ ಹೆಂಗೆ ಹಿಡಿದಿಟ್ಟದ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ಭಕ್ತಿ ಬಹಳ ಅತ್ಯವಶ್ಯದ. ಯಾಕಂದರೆ ಮ್ಯಾನ್ ಈಸ್ ದ ಇಮೇಜ್ ಆಫ್ ಗಾಡ್, ಮ್ಯಾನ್ ಈಸ್ ರೂಟೆಡ್ ಇನ್ ಗಾಡ್, ಹಿ ಈಸ್ ದ ಕ್ರೆಸ್ಟ್ ಆಫ್ ಕ್ರಿಯೇಷನ್. ಸೃಷ್ಟಿಯ ಮುಕುಟ ಮನುಷ್ಯ. ಅದಕ್ಕೆ ಇಂಥ ಮಾನವ ಜನ್ಮವನ್ನು, ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ ಅಂತಾರೆ. ಅದಕ್ಕೆ ಇಂಥ ಮಾನವ ಜನ್ಮವನ್ನು ಶ್ರೀಮಠ ಎಷ್ಟು ಪಾವನಗೊಳಿಸಿ, ಎಷ್ಟೊಂದು ಪೂಜ್ಯರನ್ನು ಮತ್ತು ನಾಡಿನ ತುಂಬೆಲ್ಲ ಈ ಭಕ್ತಿಯ ಬೆಳಕನ್ನು ಬೆಳಗ್ತಾ ಇದೆ. ಅದಕ್ಕೆ ನೋಡಿ, ಆರೋಗ್ಯ ಅನ್ನೋದು ಬಹಳ ದೊಡ್ಡ ವಿಶಾಲವಾದಂಥ, ಅದಕ್ಕೆ ಆರೂ ಯೋಗ್ಯ ಇದ್ರೆ ಆರೋಗ್ಯ ಅಂತ. ಆರೂ ಯೋಗ್ಯ ಅಂದ್ರೆ ಇದು ಪಂಚಭೂತದ ಶರೀರ ಒಳಗೆ ಆತ್ಮನೂ ಒಂದದ. ಅದಕ್ಕೆ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಅಂತಾರೆ. ಜಂಗಮಲಿಂಗ ಅಂದ್ರೆ ಯು ಆರ್ ಆಲ್ ವಾಕಿಂಗ್ ಟೆಂಪಲ್, ಟಾಕಿಂಗ್ ಗಾಡ್. ಮಾತಾಡೋ ದೇವ್ರು, ನಡೆದಾಡೋ ಗುಡಿಗಳು. ಅದಕ್ಕೆ ಇಂಥ ಮಾನವ ಜನ್ಮವನ್ನು ಸಾರ್ಥಕಪಡಿಸುವಂಥ ಇದನ್ನು ಪರಮ ಪೂಜ್ಯರ ವಾಣಿ ಮತ್ತು ಎಲ್ಲ ಪೂಜ್ಯರ ಸಾನ್ನಿಧ್ಯ, ಅದಕ್ಕೆ ತಮ್ಮದೆಲ್ಲ ದರ್ಶನ ಪಡೆಯುವುದೇ ಈ ಇದರೊಳಗೆ ನಮ್ಮದೊಂದು ಸೌಭಾಗ್ಯ. ಅದಕ್ಕೆ ನಿಸರ್ಗ ಚಿಕಿತ್ಸೆ ನೋಡಿರಿ, ನನ್ನ ಜೀವನದಾಗ ನಾನು ಕಂಡುಕೊಂಡಿದ್ದಂದ್ರೆ ಆರೋಗ್ಯಕ್ಕಾಗಿ ಪ್ರಕೃತಿ ಚಿಕಿತ್ಸೆ ಮತ್ತು ಬದುಕಲಿಕ್ಕೆ, ಸಾಮಾಜಿಕವಾಗಿ ಬದುಕಲಿಕ್ಕೆ ಬಸವಾದಿ ಶರಣರ ತತ್ವ. ಅದಕ್ಕೆ ನೋಡಿರಿ, ಆ ಕ್ರಾಂತಿ ಮತ್ತು ಮರುಕಳಿಸ್ತಾ ಇದೆ. ಇದೊಂದು ಮಾಬ್ ರೆವಲ್ಯೂಷನ್, ಬಹಳ ದೊಡ್ಡ ಸಮಾಜೋಧಾರ್ಮಿಕ ಕ್ರಾಂತಿ ಇಲ್ಲಿ ನಡೆದು ಬಿಟ್ಟದ. ಯಾಕಂದ್ರೆ ಪರಮ ಪೂಜ್ಯರು ಎಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ. ಈ ಪತ್ರಿಕೆ ನೋಡಿದ್ದೀವಿ, ಎಲ್ಲೂ ಅವ್ರ ಹೆಸರಿಲ್ಲ, ಫೋಟೋ ಇಲ್ಲ, ಇದನ್ನಿಲ್ಲ. ಏನು ಆಶ್ಚರ್ಯ ಆತಂದ್ರೆ ಭಾಳಷ್ಟು ಎಲ್ಲ ಮಠಗಳಿಗೆ ಹೋಗಿರ್ತೀವಿ, ಎಲ್ಲ ಮಠದ ಪೂಜ್ಯರ ಫೋಟೋ ಇದನ್ನು ಇಲ್ದಪ್ಪ ಪತ್ರಿಕೆನೇ ಇರಂಗಿಲ್ಲ. ಆದರೆ ನೋಡ್ರೆ ನಾಮ ರೂಪ ಕ್ರಿಯೆ ಇದನ್ನು ಮೀರಿ ನಿಲ್ಲುವುದು ಇದು ಸದ್ಭಕ್ತಿಯ ಲಕ್ಷಣ. ಅದಕ್ಕಾಗಿ ನೋಡಿ, ಅದು ಎಲ್ಲರಿಗೆ, ಎಲ್ಲ ಮಠಗಳಿಗೆ ಒಂದು ದೊಡ್ಡ ಆದರ್ಶ ಇದು. ಯಾಕಂದ್ರೆ ದೇವರಿಗೆ ಫೋಟೋ ಇಲ್ಲ, ಫೋಟೋ ಇದ್ದದ್ದು ದೇವರಲ್ಲ. ಯಾಕೆ ಫೋಟೋ ತೆಗಿಲಕ್ಕೆ ಬರಂಗಿಲ್ಲ, ನಿರಾಕಾರ ಚೈತನ್ಯ ಇದ್ದ. ಅದಕ್ಕೆ ಅಂಥ ನೋಡಿ, ಈ ಆಳವಾದ ಇದನ್ನು ನಾವು ನೋಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಗವಿ ಮಠಕ್ಕೆ ಬರಬೇಕು ಅಂಥೇಳಿ. ಇಲ್ಲಿ ನೋಡಿ, ಇಂಥದ್ದೊಂದು ದೊಡ್ಡ ಎಷ್ಟು ಆ ಪೇಪರ್ನಾಗಲಿ ಇದ್ರಾಗಲಿ ಇಂಥದ್ದೆಲ್ಲ ಈ ಜನರಲ್ಲಿ ಭಕ್ತಿ ಬರಬೇಕಾಗಿತ್ತು ಅಂತಂದ್ರೆ, ಸದ್ಭಾವ ಸದ್ಭಕ್ತಿ ಬರಬೇಕಾಗಿತ್ತು ಅಂತಂದ್ರೆ ಆ ನಡೆ ನೋಡಿ, ಇಲ್ಲಿ ನೋಡಿ ತಾನೇ ಅಂತ ಸ್ಫೂರ್ತಿ ಬರ್ತದೆ. ಅದಕ್ಕೆ ನೋಡಿ, ನಾವೆಲ್ಲ ಹಿಂಗೆ ಅದಕ್ಕೆ ಇದನ್ನು ಆಗಬೇಕಾಗಿತ್ತು ಅಂತಂದ್ರೆ ನಾವೆಲ್ಲರೂ ಸತ್ಯಶುದ್ಧ ಕಾಯಕ, ಲಿಂಗವೇತನಾಗಿ ಲಿಂಗಕ್ಕಾಗಿ ಮಾಡುವ ಮಂಗಲ ಬದುಕೆ ಕಾಯಕವೆಂದು ಸಂಗನ ಬಸವಣ್ಣ ಪೇಳ್ಯಾನೆ. ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ಮಾಡ್ಲಾತೀನಿ. ಅದಕ್ಕೆ ನೋಡಿ, ನಾವೆಲ್ಲರೂ ತಾನು ಕರಗದವರಲ್ಲಿ ಮಜ್ಜನವನೊಲೆಯ ನೀನು, ಬೆವರಿನ ಸ್ನಾನ ಮಾಡಿಸ್ಬೇಕಂತ ಲಿಂಗೈಗೆ. ಅದಕ್ಕಾಗಿ ಕಾಯಕವೇ ಕೈಲಾಸ, ದುಡಿಬೇಕು ಎಲ್ಲರೂ. ದುಡಿದ್ರೆ ನೋಡಿ, ಬಸವಣ್ಣವರ ಅನುಭವ ಮಂಟಪದಾಗ ಅದನ್ನೇ ಹೇಳಿದ್ರು, ಕಾಯಕ ಅರಿವು ಆರಾಧನೆ, ಕಾಯಕ ಅರಿವು ಆರಾಧನೆ.
ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಶರೀರದ ವಿಕಾಸಕ್ಕೆ ಮತ್ತು ಶರೀರದ ಪೋಷಣೆಗೆ ಕಾಯಕ ಬೇಕು. ಕಾಯಕ ಮಾಡ್ರೆ, ಕಾಯಕ ಅಂದರೆ ಈಗ ಡೆಫಿನೇಷನ್ ಹೇಳಿಲ್ಲ, ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ನಡೆದದ. ಅದಕ್ಕಾಗಿ ಕಾಯಕ ಭಾಳ ಅತ್ಯವಶ್ಯದ ಮನುಷ್ಯ ಜೀವನಕ್ಕೆ. ನೋಡಿ, ಪಶು ಪಕ್ಷಿ ಪ್ರಾಣಿ ಎಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ಆಹಾರಕ್ಕಾಗಿ ಇದನ್ನು ನಡೀತಾವೆ. ಅದಕ್ಕಾಗಿ ಸತ್ಯ ಶುದ್ಧ ಕಾಯಕ. ನಿತ್ಯ ಲಿಂಗಾರ್ಚನೆ. ನೋಡಿ, ದಿನನಿತ್ಯ ಲಿಂಗ ಧ್ಯಾನವನ್ನು ಮಾಡಬೇಕು. ಲಿಂಗ ಧ್ಯಾನ ಅಂದರೆ ನಿರಾಕಾರ ಚೈತನ್ಯದ ಧ್ಯಾನ. ಅದಕ್ಕೆ ನೋಡಿ, ಇದು ಬಹಳ ಅತ್ಯವಶ್ಯದ ಮಾನವ ಜನ್ಮಕ್ಕೆ ಬಂದ ಸತ್ಯ ಶುದ್ಧ ಕಾಯಕ, ನಿತ್ಯ ಲಿಂಗಾರ್ಚನೆ, ಭಕ್ತಿ ದಾಸೋಹ. ನೋಡಿ, ಇಲ್ಲಿ ಅದನ್ನು ನೋಡ್ಕೊಂಡು ಹೋಗಿ ಅದನ್ನೆಲ್ಲ ಅಲ್ಲಿ ಇದು ಮಾಡಬೇಕು. ಭಕ್ತಿ ದಾಸೋಹ, ಬರೀ ದಾಸೋಹ ಅಲ್ಲ, ಭಕ್ತಿ ದಾಸೋಹ. ಭಕ್ತಿ ದಾಸೋಹ, ಭಕ್ತಿ ಎಲ್ಲಿರ್ತದ ಅಸಾಧ್ಯ ಸಾಧ್ಯಕ್ಕದ ಅಲ್ಲಿ. ಯಾಕಂದ್ರೆ ನೋಡ್ರಿ, ಒಂದು ಮುಳ್ಳ ಸುಸ್ತು ಅಂತಂದ್ರೆ 6 ಫೂಟಿನ ಮನುಷ್ಯ ಬೇಚೇನಕ್ಕನ. ಆದ್ರೆ ತೊಡಿ ಚರ್ಮ ಹೋದ ಚಮ್ಮಾವಿಗೆ ಮಾಡೋದೇನು ಸಾಮಾನ್ಯ ಕೆಲಸ. ಇದು ಭಕ್ತಿಯಿಂದ ಸಾಧ್ಯ. ಅದಕ್ಕಾಗಿ ಭಕ್ತಿ ಬಹಳ ಮುಖ್ಯ. ಅದಕ್ಕೆ ಏನು ಶರಣನಾದರೆ ಮಲಗಿರುವ ಏಕೆ, ಜಬ್ ಜೋಶ್ ಹೇ ತಬ್ ಹೋಶ್ ಮ್ಯಾವ್. ಅದಕ್ಕೆ ನೋಡ್ರಿ, ಹೊರಗೆ ನೋಡೋದು ಅಧ್ಯಾತ್ಮ ಅಲ್ಲ, ನಾವು ಒಳಗೆ ನೋಡ್ಬೇಕು. ಜಬ್ ತಕ್ ಮೈನೆ ಬಾಹರ ದೇಖಾ ಕೋಯಿ ಬರಾ ನ ದೀಖಾ, ಜಬ್ ಮೈನೆ ಅಂದರ ದೇಖಾ ಮುಜ್ಸೆ ಬುರಾ ನ ಕೋಯಿ ದೀಖಾ. ಹೊರಗೆ ನೋಡೋದು ಅಧ್ಯಾತ್ಮ ಅಲ್ಲ, ಒಳಗೆ ನೋಡೋದು ಅಧ್ಯಾತ್ಮ. ನೋಡಿ, ಹೊರಗೆ ನೋಡ್ರೆ ಅವ ಅದನ್ನು ತಪ್ಪು ಮಾಡ್ಯಾನ, ಇದನ್ನು ತಪ್ಪು ಮಾಡ್ಯಾನ. ಇವು 3 ಬೆಳ್ಳ ಇದು ಹೌದು 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 ಅಂತಿರ್ತಾವ. ಅವನಕ್ಕಿಂತ ನೀವು 3 ಪಟ್ಟು ಫಟ್ಟಿಂಗ್ ಅದಿ ಅಂತ ಇವು 3 ಬೆಳ್ಳ ಹೇಳ್ತಿರ್ತಾವ. ಹಂಗೆ ನೋಡಿ, ಹೊರಗೆ ನೋಡೋದಕ್ಕಿಂತ ಎನ್ನ ತಪ್ಪುಗಳು ಅನಂತ ಕೋಟಿ ಅಂತ ಬಸವಣ್ಣ. ಯಾಕ? ಇಂಟ್ರೋಸ್ಪೆಕ್ಷನ್, ಆತ್ಮನಿರೀಕ್ಷಣೆಯನ್ನು ನಾವು ಎಲ್ಲರೂ ಮಾಡ್ಕೊಂಡಿವಿ ಅಂತಂದ್ರೆ ಸದ್ಭಕ್ತಿ ಜಾಗೃತಿ ಅಕ್ಕದ. ನಮ್ಮ ತಪ್ಪು ನಮಗೆ ಗೊತ್ತಕ್ಕವ. ಅದಕ್ಕಾಗಿ ನೋಡಿ, ಪೈರ್ ಗರಂ ಪೇಟ್ ನರಂ ಸರ್ ಠಂಡಾ ತೋ ವೈದ್ಯ ಕೋ ಮಾರೋ ದಂಡ ಅಂತ. ಕೈಕಾಲು ಬೆಚ್ಚಗ, ಹೊಟ್ಟೆ ಮೃದು, ತಲೆ ತಂಪ. ಇದು ಆರೋಗ್ಯದ ಲಕ್ಷಣ. ಕೈಕಾಲು ಬೆಚ್ಚಗೆ ಯಾವಾಗಿರ್ತಾವ? ಚಲೋ ದುಡಿಯೋರಿಗೆ. ಬೆಡ್ ಮೇಲೆ ಮಲಗಿದ ಪೇಷಂಟ್ ಮಾತ್ರ ಮುಟ್ಟು ನೋಡ್ರಕ ಅಂಗಾಲ ತಂಪಿರ್ತಾವೆ. ಬಿಸಿ ಬೂದಿ ಹಚ್ಚಿ ತಿಕ್ಕ ಅಂತಿರ್ತಾರೆ, ಅಥವಾ ಬಿಸಿನೀರಾಗರೆ ಕೈಯ ಕಾಲು ಹಾಕ್ರಿ ಅಂತಿರ್ತಾರೆ. ಅದಕ್ಕೆ ಎಲ್ಲರೂ ಕಾಲು ಬೆಚ್ಚಗಿರಬೇಕಾಗಿ, ಕೈಯ ಕಾಲ ಬೆಚ್ಚಗಿರಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಚಲೋ ತಂಗಿ ದುಡಿಬೇಕು. ಅದಕ್ಕೆ ಶರಣರ ಕಾಯಕವೇಪ್ಪ. ನೋಡ್ರಿ, ಶರಣ ಧರ್ಮದೊಳಗೆ ಎಲ್ಲರೂ ಕುಟ್ಟವರು, ಬೀಸವರು, ಕಸ ಹೊಡೆಯವರು, ದನ ಕಾಯೋರು, ಚಪ್ಪಲಿ ಹೊಳೆಯವರು, ಅಂಗಲ ಮೇಲೆ ಲಿಂಗ ಉಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೆ. ಯು ಆರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್. ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ. ಕಲ್ಲಗ ಮಣ್ಣಾಗ ಕಟ್ಟಿಗೆಗ ಫೋಟೋದಾಗ ದೇವರಿಲ್ಲ. ಇಲ್ಲೆಲ್ಲ ನೋಡ್ರಿ, ಇವೆಲ್ಲ ದೇವರು. ಅದಕ್ಕೆ ನೋಡಿ, ಎಂಥ ಭಕ್ತಿಯಿಂದ ಪ್ರಸಾದಕ್ಕೆ ಕಳಿಸ್ಯಾರ ಭಕ್ತರು, ಸದ್ಭಕ್ತರೆಲ್ಲ. ನಿಮಗೆಲ್ಲ ಒಂದು ವಿನಂತಿ ಮಾಡ್ಕೋತೀವಿ ನಾವು. ಆ ಪ್ರಸಾದ ಮಾಡುವ ಹೊತ್ನ್ಯಾಗ ಒಂದು ಅಗಳು ಕೆಡಿಸ್ಬೇಡ್ರಿ. ಹೊಟ್ಟೆ ತುಂಬ ಉಣ್ರಿ, ಆದ್ರೆ ಒಂದು ಅಗಳು ಕಾಯಿಸ. ಯಾರು ಕೆಡಿಸ್ತೀರಿ ಅವ್ರಿಗೆ ಪಾಪ ಬರ್ತದೆ, ಮುಂದೆ ಅನ್ನ ಸಿಗಲ್ಲ. ನೋಡಿ, ತಾಯಂದ್ರು ಹಿಂಗೆ ಕಸ ಹುಡುಕ್ತಿದ್ರೆ ಅಂದರೆ ಕಾಳು ಬಂದು ಅಂದ್ರೆ ಚೀಲದಾಗ ಹಾಕ್ತಾರೆ.